ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡುವಂಥ ಯಾವುದೇ ಐಡಿಯಾ ಇದ್ದಿದ್ದಿಲ್ಲ. ಟೈಮ್ ಬಂದುಬಿಟ್ಟು 7:30 ಆಗಿದೆ. ಸೊ ಇವಾಗ ವ್ಲಾಗ್ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು ಅಂತ ಅಂದರೆ, ಇನ್ನು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ. ಸರಿ ಇವತ್ತು ಲಾಸ್ಟ್ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಡಿಸೈಡ್ ಆಯಿತು. ಸರಿ ಏನು ಮಾಡೋಣ ಅಂತ ಮಾತಾಡಬೇಕಾದ್ರೆ, ನನ್ನ ಹಸ್ಬೆಂಡ್ಗೆ ಫಿಶ್ ತುಂಬ ಇಷ್ಟ. ಆದರೆ ನಾನು ಫಿಶ್ ಇಷ್ಟಪಡಲ್ಲ, ಅಷ್ಟು ಇಷ್ಟಪಡಲ್ಲ. ಕರಿ ಸಾಂಬಾರು ಏನು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಅವರಿಗೆ ಪಾಪ ತುಂಬ ಇಷ್ಟ ಫಿಶ್. ಏನಾದರೂ ಮನೇಲಿ ಮಾಡೋದು ಅಂದರೆ ತುಂಬ ಖುಷಿ ಆಗಿಬಿಡ್ತಾರೆ. ಸರಿ ಒಂದು ಫಿಶ್ ಮೆನು ರೆಡಿ ಆಯಿತು. ಫಿಶ್ ಕರಿ ಮಾಡೋಣ ಅಂತ, ಅದ್ರ ಜೊತೆಗೆ ಫ್ರಾನ್ಸ್ ಫ್ರೈ ಮಾಡೋಣ ಅಂತ. ಸರಿ ಇದಿಷ್ಟು ಆದಮೇಲೆ ಮತ್ತೆ ಎಗ್ ಕೂಡ ತಿನ್ನೋಂಗಿಲ್ಲ, ಒಂದು ಎಗ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ರೆಸಿಪಿ ಮಾಡಬೇಕಾದ್ರೆ ವ್ಲಾಗ್ ಮಾಡಿಲ್ಲ ಅಂದರೆ ಹೇಗಲ್ವಾ, ಅದಕ್ಕೆ ನಾನಿವತ್ತು ವ್ಲಾಗ್ನ ಕೂಡ ಶುರು ಮಾಡಿದೆ. ಒಂದು ನೈಟ್ ಟೈಮ್ ಕುಕಿಂಗ್ ಅಂತಲೇ ಅನ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ, ರೈಸ್ ಮತ್ತು ಇದಿಷ್ಟು ಇರುತ್ತೆ. ಸೊ ಇಷ್ಟೊಂದು ಅಡುಗೆ ಮಾಡಿಕೊಂಡು ನಾವೇ ತಿಂತಾಯಿದ್ದೀವಿ. ನೀವು ಟ್ರೈ ಮಾಡ್ಬೋದು. ಈಗ ಕೆಲವೊಂದಿಷ್ಟು ಜನ ಕಾರ್ತಿಕದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅದು ಮುಗಿದ್ಮೇಲೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬೋದು. ತುಂಬ ಜನ ವೆಜಿಟೇರಿಯನ್ ಕೂಡ ನನ್ನ ವಿಡಿಯೋಸನ್ನು ನೋಡ್ತಾ ಇರ್ತೀರ. ಅವ್ರು ಹೇಳ್ತೀರಾ ನಾವು ರೆಸಿಪಿನ ಸ್ಕಿಪ್ ಮಾಡಿ ವ್ಲಾಗ್ನ ನೋಡ್ತೀವಿ ಅಂತ. ಸೊ ಸಾರಿ. ನಾವು ಅಂತಂದರೆ ಎರಡೂ ತಿನ್ನೋದ್ರಿಂದ ನನ್ನ ವ್ಯೂವರ್ಸ್ ವೆಜ್ ಅವರು ಇರ್ತಾರೆ, ನಾನ್ ವೆಜ್ ಅವರು ಇರ್ತಾರೆ. ಸೊ ಹಾಗಾಗಿ ಆದಷ್ಟು ನಾನು ಜಾಸ್ತಿ ಮಾಡೋದು ವೆಜ್ಜೇನೆ. ನಾನ್ ವೆಜ್ ಸಂಡೇ ಆ ಥರ ಅಷ್ಟೇ ನಾನ್ ವೆಜ್ ರೆಸಿಪೀಸ್ ಬರುತ್ತೆ. ಇನ್ನೊಂದು 45 ಡೇಸ್ ಯಾವುದೇ ರೀತಿಯಾದ ನಾನ್ ವೆಜ್ ರೆಸಿಪಿ ಬರೋಲ್ಲ, ಬರೀ ವೆಜ್ಜೇ ಬರುತ್ತೆ. ವೆಜಿಟೇರಿಯನ್ ಅವ್ರಿಗೆ ಹೆಲ್ಪ್ ಆಗೋ ಅಷ್ಟು ರೆಸಿಪೀಸನ್ನು ಹಾಕ್ಬೋದು ಅಂತ ಅಂದ್ಕೊಂಡೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವಾಗ 7:30 ಸ್ಟಾರ್ಟ್ ಮಾಡಿರೋದು, ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ರೆಸಿಪೀಸ್ನೆಲ್ಲ ಶೇರ್ ಮಾಡ್ಕೋತೀನಿ. ಪ್ರೀತಮ್ಮು ಮತ್ತು ಪ್ರಗತಿ ರೂಮಲ್ಲಿ ಆಟಾಡ್ತಾ ಇದ್ದಾರೆ. ಪ್ರಗತಿಗೆ ರಿಕ್ವೆಸ್ಟು, ಪ್ರಗತಿ ಪ್ಲೀಸ್ ಸ್ವಲ್ಪ ನೋಡ್ಕೊ, ಪ್ರಗತಿ ಪ್ಲೀಸ್ ಅಂತ. ಏನಾಗುತ್ತೆ ಅಂತಂದರೆ ಇವಾಗ 7:30, ಇನ್ನೊಂದು 8:30 ಒಳಗೆ ಪ್ರಗತಿಗೆ ನಿದ್ರಾದೇವಿ ಆವರಿಸ್ಕೊಂಡು ಬಿಡ್ತಾರೆ. ಆವಾಗ ಅವ್ರು ಏನು ಮಾಡಿದ್ರು ಯಾರ ಮಾತನ್ನು ಕೇಳಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಪ್ರಗತಿಗೆ ಬೇಗ ಏನಾದರೂ ಮಾಡಿಕೊಡ್ತೀನಿ. ಅವರು ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹೇಗೆ ಹೋಗುತ್ತೆ ಈಗ ನನಗೆ ಏನೇನು ಅಡುಗೆಗೆ ಬೇಕು ಅದನ್ನೆಲ್ಲ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ ಎಷ್ಟು ಬೇಕು, ಟೊಮೊಟೊ, ಹಸಿಮೆಣಸಿನ್ಕಾಯಿ ವಾಶ್ ಮಾಡಿ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಅದೇ ಜಾಸ್ತಿ ಬೇಕಾಗೋದು. ಸೊ ಪದೇ ಈರುಳ್ಳಿ ಸುಳಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಮತ್ತು ಇದೊಂದು ಚಾಪರಲ್ಲಿ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊತೀನಿ. ಕಟ್ಟಿಂಗಲ್ಲಿ ಅಷ್ಟು ಸಣ್ಣಗೆ ಬರಲ್ಲ. ಸೊ ಹಾಗಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಿಶನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಂಗೆ ಗೊತ್ತಿಲ್ಲ ಈ ಟೈಮಲ್ಲಿ ನಾನ್ ವೆಜ್ ವಿಡಿಯೋ ಅಪ್ಲೋಡ್ ಮಾಡಿರೋದಕ್ಕೆ ಸ್ವಲ್ಪ ಬೇರೆಯವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು. ಬಟ್ ನೀವು ಯಾವಾಗ ನಾನ್ ವೆಜ್ ತಿಂತೀರಲ್ಲ ಆವಾಗ ಟ್ರೈ ಮಾಡಿ, ಓಕೆನಾ. ಇದು ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಸೊ ಅದನ್ನು ಸ್ವಲ್ಪ ಆಯಿಲಲ್ಲಿ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಫಿಶ್ ಬಂದುಬಿಟ್ಟು ಬೇಗ ಬಾಯ್ಲ್ ಆಗುತ್ತೆ, ಜಾಸ್ತಿ ಬಿಸಿ ಮಾಡುವಂಥದ್ದು ಏನಿರಲ್ಲ. ಈ ಥರ ಮಾಡೋದ್ರಿಂದ ಕರಿಯಲ್ಲಿ ಫಿಶ್ದು ಒಂದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಾಕಿದ್ರೆ ಅದೊಂಥರ ರಾ ಸ್ಮೆಲ್ ಚೆನ್ನಾಗಿರಲ್ಲ ಫಿಶ್ದು. ಸೊ ಹಾಗಾಗಿ ಊಟ ಮಾಡುವಾಗ ನನಗಿಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೋತೀನಿ. ಸೊ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತಂದರೆ ಕರಿಗೆ ಗ್ರೇವಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲು, ಅದಕ್ಕೆ ಚಕ್ಕೆ, 1-2 ಪಲಾವ್ ಎಲೆ, 1-2 ಲವಂಗ ಹಾಕ್ಕೊಂಡಿದ್ದೀನಿ. ಮೆಣಸು ಕೂಡ ಹಾಕ್ಕೋಬೋದು 1-2. ಇದಿಷ್ಟನ್ನು ಹಾಕಿ ಸಣ್ಣದಾಗಿ ಚಾಪ್ ಮಾಡಿಟ್ಟಿದ್ದಂಥ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ 1-4 ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರೊಳಗೆ ಒಂದು ಮಿಸ್ ಆಗಿರೋದೇನಂತಂದರೆ ಮೆಂತ್ಯ ಮುಂಚೆನೇ ಹಾಕಬೇಕಿತ್ತು. ಒಂದು ಸಣ್ಣ ಸ್ಪೂನಷ್ಟು ಮೆಂತ್ಯ ಹಾಕಬೇಕಿತ್ತು. ಅದನ್ನು ನಾನು ಇವಾಗ ಹಾಕೋತೀನಿ. ಸ್ವಲ್ಪ ಕರಿಬೇವು, ಫಿಶ್ ಅಂತ ಅಂದಮೇಲೆ ಕರಿಬೇವಿಲ್ಲ ಅಂದರೆ ಹೇಗಲ್ವಾ. ಸೊ ಹಾಗಾಗಿ ಸ್ವಲ್ಪ ಕರಿಬೇವನ್ನ ಮಿಸ್ ಮಾಡಿಬಿಡಿ ಹಾಕ್ಕೊಳ್ಳಿ. ಮೆಂತ್ಯ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಅದು ಅಷ್ಟೇ ಮೇಯ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ರಾಸ್ ಮೇಲೆ ಹೋಗಬೇಕು. ಇಲ್ಲ ಅಂತಂದರೆ ಸಾಂಬಾರು ಕರಿಯಲ್ಲೆಲ್ಲ ಅದು ಒಂಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನನಗೆ ಟೊಮೊಟೊ ಪೇಸ್ಟ್ ಬೇಕಾಗಿತ್ತು. ಸೊ ಈಗ ಏನಾದರೂ ಗ್ರೈಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ನನ್ನ ಮಗ ಏನು ಮಾಡಿದ್ರು ಅವ್ನು ಮಲ್ಗೋಲ್ಲ, ಎದ್ದುಬಿಟ್ಟು ಮತ್ತೆ ಮುಗೀತು ಕತೆ. ಅವನು ಮತ್ತೆ ಅವ್ನು ಸಮಾಧಾನ ಆಗೋ ತನಕ ಇಟ್ಕೊಂಡು ಫುಲ್ ನೈಟಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಬಾಲ್ಕನಿಯಲ್ಲಿ ಮಿಕ್ಸಿಯನ್ನು ಆನ್ ಮಾಡ್ತಾಯಿದ್ದೀನಿ. ಬಾಲ್ಕನಿ ಮತ್ತು ಪ್ರೀತ ಮಲಗಿರೋ ರೂಮ್ ಡೋರ್ನ ಕ್ಲೋಸ್ ಮಾಡಿ, ಬಾಲ್ಕನಿ ಡೋರ್ನ ಕ್ಲೋಸ್ ಮಾಡಿ ಮಿಕ್ಸಿ ಆನ್ ಮಾಡಿದ್ರೆ ಅಂಥ ಸೌಂಡ್ ಬರೋದೇ ಇಲ್ಲ ಮನೆಗೆ. ಆ್ಯಕ್ಚುಲಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಆ ಕಡೆ ಮಾತಾಡಿದ್ರು ಕೂಡ ನಮಗೆ ಒಳಗಡೆ ಇರೋರಿಗೆ ಏನೂ ಕೇಳಿಸೋದಿಲ್ಲ, ಎಲ್ಲ ಡೋರ್ನು ಕ್ಲೋಸ್ ಮಾಡಿದ್ರೆ.
ಸೊ ಅದಕ್ಕೆ ಅಲ್ಲಿ ರುಬ್ಕೊಂಡೆ. ಹಾಗೆ ಫ್ರೈ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಮಸಾಲ ಅಂತ ಅಂದರೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇಷ್ಟೇ ಮಸಾಲ, ಜಾಸ್ತಿ ಮಸಾಲ ಏನೂ ಹಾಕೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರಕ್ಕೆ ಅಂತ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಕಲರ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಒಂಥರ ಹೋಟೆಲ್ ಟೇಸ್ಟ್ ಬರುತ್ತೆ, ಕಲರ್ ಆ ಥರ ಎಲ್ಲ ಬ್ರೈಟಾಗಿದ್ದಾಗ ನಮಗೆ ತಿನ್ನೋದಕ್ಕೆ. ಈಗ ರುಬ್ಬಿದೆ ಅಂತ ಟೊಮೊಟೊ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಅಂತ ಅಂದರೆ ಜಾಸ್ತಿನೇ ಇರಲಿ, ಯಾಕೆಂತ ಅಂದರೆ ಹುಳಿ ಇರಬೇಕಲ್ಲ ಫಿಶ್ ಕರಿಗೆ. ಹುಣಸೆಹಣ್ಣನ್ನು ಸ್ವಲ್ಪ ನೆನೆ ಹಾಕಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸ 2 ಕಪ್ಪು. ನಿಮಗೆ ಅಂದರೆ ಕರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅದರೊಳಗೆ ಹಾಕ್ಕೊಬೋದು, ಅಡ್ಜಸ್ಟ್ ಮಾಡಿ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಕುದೀಲಿ. ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡಿದೆ, ಅದರ ಸಿಪ್ಪೆಯನ್ನು ತೆಗಿತಾ ಇದೆ. ಮೊಟ್ಟೆಗೆ ಜಸ್ಟ್ ಹಾಗೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಪೆಪ್ಪರ್ ಎಗ್ ಮಾಡ್ತಾಯಿದ್ದೀನಿ. ಈಗ ಇದು ಫ್ರಾನ್ಸ್ ಫ್ರೈ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಅದೇ ಚಾಪರಲ್ಲಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಇದಕ್ಕೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ಲಾಗಿ. ಫ್ರಾನ್ಸ್ ಇದ್ದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈಯಲ್ಲಿ ಬಂದ್ಬಿಟ್ಟು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದಮೇಲೆ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿದ್ದಂಥ ಫ್ರಾನ್ಸನ್ನು ಹಾಕೋತಾ ಇದ್ದೀನಿ. ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಾಯ್ಲ್ ಮಾಡಿದ್ರೆ ಅದು ಫ್ರಾನ್ಸ್ ಬಾಯ್ಲ್ ಆಗುತ್ತೆ ಮತ್ತು ನೀರು ಕೂಡ ಬಿಟ್ಕೊಳ್ಳುತ್ತೆ. ಈ ಥರ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕಿದ್ದೀವಲ್ಲ, ಸೊ ಅದೇ ಸಾಕಾಗುತ್ತೆ. ಇದು ಕಲರ್ಗೆ ಮಾತ್ರ ರೆಡ್ ಚಿಲ್ಲಿ ಪೌಡರು. ಅದ್ರ ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಪೆಪ್ಪರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಫ್ರಾನ್ಸ್ ಫ್ರೈ. ಸೊ ಈ ಥರ ಮಾಡ್ಕೊಂಡಿನಿ. ಸೈಡ್ ಡಿಶ್ ಸೂಪರಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈಗ ಎಕ್ಸ್ಟ್ರಾ ಮಸಾಲ ಹಾಕಿದ್ವಲ್ಲ ಅದೆಲ್ಲ ಫ್ರೈ ಆಗುತ್ತೆ. ಈಗ ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಮೊಟ್ಟೆಯನ್ನು ಮೊದಲೇ ಬೇಯಿಸಿ ಅರ್ಧಕ್ಕೆ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಎಗ್ಗದೇನಾದರೂ ಈ ಥರ ಎಕ್ಸ್ಟ್ರಾ ರೆಸಿಪಿ ಮಾಡ್ತೀನಿ ಅಂತಂದಾಗ ಈ ಥರ ಫ್ರೈ ಮಾಡೋದ್ರಿಂದ ಒಳಗಡೆ ಏನು ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಸಪ್ರೇಟ್ ಆಗೋದಿಲ್ಲ ನಾವು ಫ್ರೈಯಲ್ಲಿ ಹಾಕಿ ಮಿಕ್ಸ್ ಮಾಡಿದಾಗ. ಸೊ ಹಾಗಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು, ಇದಕ್ಕೂ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ಟೈಮು ಕೂಡ ತುಂಬ ಕಡಿಮೆನೇ. ಈ ಥರ ಉದ್ದಕ್ಕೆ ಕಟ್ ಮಾಡಿದ್ದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರನ್ನು ಹಾಕ್ಕೋಬೋದು. ಇಷ್ಟಾದರೂ ಬ್ರೌನ್ ಕಲರಲ್ಲಿ ಫ್ರೈ ಆಗಲಿ, ಆವಾಗಲೇ ಆ ಒಂದು ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬೋದು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು. ನಾನು ಈರುಳ್ಳಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮಗೆ ಮೊಟ್ಟೆ ಡಿಪೆಂಡ್ ಎಷ್ಟಿದೆಯೋ ಜಾಸ್ತಿನೇ ಮಾಡ್ಕೋಬೋದು, ಏನೂ ಇಲ್ಲ. ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಎಗ್ ರೆಸಿಪಿ ಕೂಡ ರೆಡಿ. ಫಿಶ್ ಕರಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಹೀಗೆ ಇದಕ್ಕೆ ನಾನು ಫ್ರೈ ಮಾಡಿಟ್ಟಿದ್ದಂಥ ಫಿಶ್ ಪೀಸಸನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಫಿಶ್ ಬೆಂದಿದೆ, ಕರಿ ಒಳಗಡೆ ಬೇಯಬೇಕಷ್ಟೇ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಎಲ್ಲ ರೆಸಿಪಿ ರೆಡಿ ಆಯಿತು. ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ಲು ನಾನ್ ವೆಜ್ ರೆಸಿಪೀಸ್ ಚೆನ್ನಾಗಿ ಬಂದಿದೆ, ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರೊಳಗೆ ಪೆಪ್ಪರ್ದು ಪೆಪ್ಪರ್ ಎಗ್ ಫ್ರೈ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದು ಈರುಳ್ಳಿ ಜೊತೆಗೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಒಂದು 45 ಡೇಸ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾಕೆ ಅಂತಲೇ ಹೇಳ್ತಾ ಇಲ್ಲ ಅಂತ. ಸೊ ಏನೂ ಇಲ್ಲ, ನಮ್ಮ ಹಸ್ಬೆಂಡ್ ಊರಲ್ಲಿ ಅಂತಂದರೆ ನಮ್ಮ ಅಮ್ಮ ಊರಲ್ಲಿ, ನಮ್ಮ ಅಜ್ಜಿ ಊರದು. ಸೊ ಅಲ್ಲಿ ಬಂದು ತುಂಬ ವರ್ಷ ಆದಮೇಲೆ ಅವರ ಊರಿನ ದೇವರು ಅಂತ ಬರುತ್ತೆ ಮಾರಮ್ಮ,
ಆ ಒಂದು ದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕೂಡ ಪೂಜೆ ಇರುತ್ತೆ. ಸೊ ಹಾಗಾಗಿ ಇಡೀ ಊರು ಆ ಥರ ಆದಾಗ ಇಡೀ ಊರಲ್ಲಿ ಯಾರು ಕೂಡ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಿಂದನೂ ಕೂಡ ನನ್ನ ಹಸ್ಬೆಂಡ್ ಹೋಗೇ ಹೋಗ್ತಾರೆ. ಸೊ ಯಾರಾದರೂ ಮನೆಯಿಂದ ಒಬ್ಬರಾದ್ರೂ ಕೂಡ ಅವಾಗ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು 45 ದಿನ ಅಂದರೆ 2 ತಿಂಗಳು ಮೇಲಾಗುತ್ತೆ, 1.5 ತಿಂಗಳು ಅಲ್ವಾ, ಅಲ್ಲಿವರೆಗೂ ಮಾಡೋಂಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರಿಗೂ ಕಟ್ಟಾಕ್ದಂಗೆ ಇರುತ್ತೆ, ನಾವಾದರೂ ಓಕೆ. ಸೊ ಹಾಗಾಗಿ ಮಾಡಿದೆ, ಇಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಊರಲ್ಲಿ ಹಬ್ಬ ಇಲ್ಲ, ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಊರಿನ ದೇವ್ರನ್ನ ತುಂಬ ವರ್ಷದಿಂದ ಏನೋ ಗಲಾಟೆ ಆಗಿ ಆ ದೇವರನ್ನ ಪೂಜೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಬಟ್ ಇವಾಗ ತುಂಬ ಚೆನ್ನಾಗಿ ದೇವಸ್ಥಾನ ಎಲ್ಲ ಕಟ್ಟಿ ನಾಳೆ ಆ ಒಂದು ವಿಗ್ರಹಕ್ಕೆ ಪೂಜೆ ಆಗಿ ಆ ಒಂದು ಜಾಗಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ನನಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಅಥವಾ ನಾನು ಹೋದರೆ ಆ ಒಂದು ಬ್ಲಾಗ್ ಕೂಡ ಬರುತ್ತೆ. ನಾನು ಹುಟ್ಟಿ ಬೆಳೆದಿರೋ ಊರು, ನಮ್ಮ ಅಜ್ಜಿ ಊರು, ಅಲ್ಲಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ದಿನದಿಂದ ತುಂಬ ಜನ ಕೇಳ್ತಾ ಇರ್ತೀರ ಯಾಕೆ ಹೋಗೋದಿಲ್ಲ ಅಂತ. ಹೋಗ್ತೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಪ್ರೆಗ್ನೆಂಟು, ಚಿಕ್ಕ ಪಾಪು ಇದೇ ಆಗೋಯ್ತು. ನಮ್ಮ ಅಜ್ಜಿ ಕರಿತಾನೆ ಇರ್ತಾರೆ, ಯಾವಾಗ ಬರ್ತೀಯಾ ಬಾಬಾ ಅಂತ. ನಮ್ಮ ಅಜ್ಜಿ ನೋಡೋದು ಅಂದರೆ ನಂಗೆ ತುಂಬ ಖುಷಿ. ಅವ್ರ ಜೊತೆ ಕೂಡ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಅನಿಸುತ್ತೆ. ಅಂತಂದರೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ, ಅವಾಗ ತುಂಬ ಹುಷಾರಿರಲಿಲ್ಲ ಅಜ್ಜಿಗೆ. ಅವ್ರು ಬದುಕಿರೋದೇ ಹೆಚ್ಚು ಅಂತ ಹೇಳ್ಬೋದು, ಅಷ್ಟು ಸೀರಿಯಸ್ ಆಗಿತ್ತು. ಆ ಒಂದು ಬ್ಲಾಗ್ ಕೂಡ ಶೇರ್ ಮಾಡಿದ್ದೆ ನಿಮಗೆ, ಫಸ್ಟ್ ಟೈಮ್ ಅಜ್ಜಿ ಊರಿಗೆ ಹೋಗಿದ್ದು. ಈಗ ಮತ್ತೆ ಹೋದರೆ ಮಾಡ್ತೀನಿ. ಸೊ ಈ ಒಂದು ರೀಸನ್ಗೆ ನಾನು ಇನ್ನು 45 ಡೇಸ್ ನಮ್ಮ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ. ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲಾದರೂ ಹೊರಟ್ರೆ. ಬಟ್ ನೋಡಬೇಕು ಏನಾಗುತ್ತೆ, ಹೋಗ್ತೀವಾ ಇಲ್ವಾ ಅಂತ ನೋಡೋಣ. ಹೋದರೆ ಖಂಡಿತ ಒಂದು ವಿಡಿಯೋ ಕೂಡ ಬರುತ್ತೆ ಅಷ್ಟೇ. ಅಂದರೆ ನಾಳೆ ಪ್ರೀತು ಪ್ಲೀಸ್ ಅಮ್ಮ ಹೇಳು, ಅಮ್ಮಮ್ಮ ಹೇಳಪ್ಪ, ಮಮ್ಮಮ್ಮಮ್ಮ ಅಮ್ಮಮ್ಮ. ಅಮ್ಮಮ್ಮ ಹೇಳು. ರೆಡಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ತಟ್ಟೆಯಲ್ಲಿ ಮಾತ್ರ. ಸೊ ಟೇಸ್ಟ್ ಮಾಡಿ ಹೇಳೋಣ. ಸೊ ನೋಡೋಕೆ ಮಾತ್ರ ಸಖತ್ತಾಗಿದೆ. ಇದು ಎಗ್ ಪೆಪ್ಪರ್ ಫ್ರೈ. ಅದ್ರ ಜೊತೆಗೆ ಈರುಳ್ಳಿ ತಿಂದರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಫ್ರಾನ್ಸ್ ಫ್ರೈ ಸೂಪರ್. ಫಿಶ್ ಕರಿ, ಸ್ವಲ್ಪ ಫಿಶು ಖಾರವಾಗಿರಬೇಕು, ಚೆನ್ನಾಗಿರುತ್ತೆ. ಹುಳಿ ಹಾಕ್ತೀವಲ್ಲ, ಸೊ ಅದು ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ. ಫಿಶ್ ಕೂಡ ಚೆನ್ನಾಗಿದೆ. ಎಗ್ ಮಾತ್ರ ಸೂಪರ್ ಆಗಿದೆ. ಫ್ರಾನ್ಸ್ ಕೂಡ ಅಷ್ಟೇನೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಪ್ರೀತಮ್ ಇಲ್ಲಿದೆ. ಪುಟಾಣಿ ರೆಸಿಪಿ ವ್ಲಾಗ್ ಜೊತೆಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.